ನ್ಯಾಷನಲ್ ಲೆವೆಲ್ 20 ಬೆಸ್ಟ್ ಶಾಲೆ ಸೆಲೆಕ್ಟ್ ಮಾಡಿದರು. ಕರ್ನಾಟಕದಿಂದ ಆಯ್ಕೆಯಾದ ಕನ್ನಡದಲ್ಲಿ ಪ್ರಾಜೆಕ್ಟ್ ರಿಪೋರ್ಟ್ ಬರೆದ ಏಕೈಕ ಶಾಲೆ ನನ್ನ ಶಾಲೆ ಅಂತ ಹೇಳ್ಕೊಳ್ಳಿಕ್ಕೆ ಖುಷಿಯಾಗುತ್ತೆ. ಸೊ ಅಲ್ಲಿಂದ ನೆಕ್ಸ್ಟ್ ಕಲಾಂತರ್ಗತ ಕಲಿಕಾ ಇದರ ಬಗ್ಗೆ ಒಂದು IFA ಅಂತ ಒಂದು ಸಂಸ್ಥೆ ಕೆಲಸ ಮಾಡ್ತದೆ. IFA ಪರಿಚಯ ಆಯಿತು ಗೆಳೆಯ ಸುಳ್ಯದ ಇವರು ಯಾರು ಹೇಳ್ತಾರೆ, ಅವರು ಸುಳ್ಯದ ಮೇಷ್ಟ್ರು ನನ್ನ ಸ್ನೇಹಿತರು ಅದನ್ನು ಕನೆಕ್ಟ್ ಮಾಡಿದರು. ವೆಬಿನಾರ್ ಏನೋ ಅಟೆಂಡ್ ಮಾಡಿದ್ವಿ. ಅಲ್ಲಿಂದ ಆ ಟಾಸ್ಕ್ ತಗೊಂಡಾಗ ಇದೆಲ್ಲ ಒಂದಕ್ಕೊಂದು ಕನೆಕ್ಟ್ ಆಯಿತು. ಮತ್ತೊಮ್ಮೆ ಮಳೆಗಾಲದಲ್ಲಿ ಕಂಬಳಿ ಹುಳ ಸಾಕುವುದು ಹೇಗೆ ಅಂತ ಒಂದು ಸಾಕಿ ಚಿಟ್ಟೆ ಮಾಡ್ಬೋದು ಅಂತ ಒಂದು ಪ್ರಾಜೆಕ್ಟ್ ಎಲ್ಲೋ ಸಿಕ್ತು, ಮಾಡುವ ಅಂತ ಹೊರಟ್ವಿ. ಮಾಡಿದಾಗ ಏನಾಯಿತು ಅಂದರೆ ಪ್ರೈವೇಟ್ ದೊಡ್ಡ ದೊಡ್ಡ ಪ್ರೈವೇಟ್ ಶಾಲೆಗಳೆಲ್ಲ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿತ್ತು. ಬಟ್ ನಮ್ಮ ಶಾಲೆ ಮಕ್ಕಳು ಭಾಳ ಖುಷಿಯಾಗಿ ಮಾಡಿದರು. ಖುಷಿ ಏನಂದರೆ ಆ ವರ್ಷ ಅತಿ ಹೆಚ್ಚು ಸಕ್ಸಸ್ಫುಲ್ ಚಿಟ್ಟೆ ರೇರಿಂಗ್ ಮಾಡಿದ್ದು ನಮ್ಮ ಶಾಲೆ. ನ್ಯಾಷನಲ್ ಲೆವೆಲ್ ಬೆಸ್ಟ್ ಸ್ಕೂಲ್ ಅವಾರ್ಡ್ ಆ ವರ್ಷ ಕೊಟ್ಟರು. ನಾವೇನು ಕಾಂಪಿಟೇಷನಿಗೆ ಮಾಡಿದ್ದಲ್ಲ, 52 ಚಿಟ್ಟೆಗಳು, ಎಲೆ ತಿಂತ ಇದ್ದ ಚಿಟ್ಟೆಗಳು ರೆಕ್ಕೆ ಬರೆಸ್ಕೊಂಡು ಡಬ್ಬದಿಂದ ಹಾರಿ ಹೋಗೋದನ್ನು ನೋಡಿದ್ವಿ. ಈ ವರ್ಷ ಶುಭಂಕರ್ ಅದನ್ನು ಅದೇ ಪುಸ್ತಕನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಸಿದ್ರು ನನ್ನ ಕೈಲಿ. ಹೀಗೆ ಅವಕಾಶಗಳು ಕನೆಕ್ಟ್ ಆಯಿತು. IFA ಮೂಲಕ ಅಭಿಷೇಕ ಮೇಡಮ್ ಕನೆಕ್ಟ್ ಆದರು. ಅವರು ಒಂದಷ್ಟು ಕೆಲಸಗಳನ್ನು ಕೊಟ್ಟರು. ನನಗೊಂದು ಸ್ವಲ್ಪ ಟ್ರಾನ್ಸ್ಲೇಷನ್ ಹುಚ್ಚಿತ್ತು. ಶಂಕರ್ ಸರ್ ಪಾರಿಯ ಒಂದೆರಡು ಟ್ರಾನ್ಸ್ಲೇಷನ್ ನನಗೆ ಇದು ಮಾಡಿಕೊಡ್ತೇನೆ ನಾನು ಕೊಡಿ ಅಂತಂದಾಗ 2-3 ಕಥೆಗಳನ್ನು ಟ್ರಾನ್ಸ್ಲೇಟ್ ಮಾಡಿಕೊಡೋ ಅವಕಾಶ ಕೊಟ್ಟಿದ್ದರು. ಹೀಗೆ ಟ್ರಾನ್ಸ್ಲೇಷನ್ನ ಸ್ವಲ್ಪ ಆಸಕ್ತಿ ಇತ್ತು. ಅಭಿಷೇಕ ಮೇಡಮ್ ಹಕ್ಕಿಗಳ ಕಾರ್ಡನ್ನು ಕನ್ನಡಕ್ಕೆ ಮಾಡುವ ಕೆಲಸ ಕೊಟ್ಟರು. ಆ ಕೈಪಿಡಿಯ ಪ್ರೂಫ್ ರೀಡಿಂಗ್ ಮಾಡಿಕೊಡ್ಬೋದಾ ಅಂತ ಕೇಳಿದರು. ಹೀಗೆ ಕನೆಕ್ಟ್ ಆಗ್ತಾ ಹೋಯಿತು. ಹಾಗೆ ಮಾಡ್ತಾ 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 ಮಕ್ಕಳಲ್ಲಿ ಕಥೆಗಳನ್ನು ಬರೆಯುವ ಪ್ರಾಜೆಕ್ಟ್ ಯೋಚನೆ ಮಾಡುವ ಅಂತ ಶಾಲೆಯಲ್ಲಿ ಶುರು ಮಾಡಿದ್ವಿ. ಮಕ್ಕಳು ಅವರೇ ಕೈಯಾರೆ ಅವರೇ ಕಥೆ ಬರೆದು ಅದಕ್ಕೆ ಅವರೇ ಚಿತ್ರ ಮಾಡಿ ಸಾಧಾರಣ ಒಂದು 180ರಿಂದ 100 ಕಥೆ ಪುಸ್ತಕಗಳನ್ನು, ಏನು ಪ್ರಥಮನವರು ಇವರು ಈಗ ಶಾಲೆಗಳಿಗೆ ಪುಸ್ತಕ ಬರ್ತಾ ಇದೆಯಲ್ಲ, ಅಂಥ ಒಂದು 80-100 ಕಥೆ ಪುಸ್ತಕಗಳನ್ನು ನನ್ನ ಶಾಲೆಯ 1ರಿಂದ 8ನೇ ಕ್ಲಾಸ್ನ 40 ಮಕ್ಕಳು ಮಾಡಿದ್ದಾರೆ. ಸೊ ಅದು ಇನ್ನೊಂದು ಖುಷಿ. ಹಾಗೆ ಡೆವಲಪ್ ಆಗ್ತಾ ಈಗ ಹೇಗಾಗಿದೆ ಹೇಳಿದರೆ, ಮಕ್ಕಳು ಇನ್ನೊಂದು ಪ್ರಯೋಗ ಮಾಡಿದ್ವಿ. ಕೋವಿಡ್ ಮುಗಿಸಿ ಬರುವಾಗ ಪಾಠ ಮಾಡುವ ಬದಲು ಸುಮ್ಮನೆ ಪ್ರಶ್ನೆ ಕೇಳಿ, ನಾವು ಪ್ರಶ್ನೆ ಕೇಳಿ ಚರ್ಚೆ ಮಾಡುವ ಅಂತ ಶುರು ಮಾಡಿದ್ವಿ. ಆಗ ಅರ್ಥ ಆಯ್ತು ಅವರಿಗೆ ಪಾಠಕ್ಕಿಂತ ಅವರ ಪ್ರಶ್ನೆಗಳು. ಸುಮ್ಮನೆ ನಾಳೆ ಬರ್ಕೊಂಬನ್ನಿ ಅಂದೆ. ನನಗೆ ಭಯ ಆಯಿತು. ಮರುದಿನ ಮಕ್ಕಳನ್ನ ಒಬ್ಬೊಬ್ಬರು 10-20 ಪ್ರಶ್ನೆ ಚೀಟಿ ಬಂದು ಕೈ ಕೊಟ್ಬಿಟ್ಟಿದ್ರು. ಇದಕ್ಕೆ ಆನ್ಸರ್ ಮಾಡೋದು ಹೇಗೆ ಅಂತ ನೋಡಿದರೆ, ಪ್ರಶ್ನೆಗಳನ್ನು ಓದಿದರೆ ವರ್ಷದ ಇಡೀ ಸಿಲೆಬಸ್ ಅಲ್ಲ, ಹೈಸ್ಕೂಲ್ ಸಿಲೆಬಸ್ ಮುಗಿಸ್ಬೋದು, ಅಷ್ಟು ಪ್ರಶ್ನೆಗಳಿತ್ತು ಅದರೊಳಗಡೆ. ಹೀಗೆ ಶುರುವಾದದ್ದು. ಅವರನ್ನು ನನಗೆ ಫೋಟೋಗ್ರಫಿ ಇಂಟ್ರೆಸ್ಟ್ ಇತ್ತು. ನಾನು ಲಿಜರ್ ಪೀರಿಯಡಲ್ಲಿ ಬೆಳಗ್ಗೆ ಸಂಜೆ ಎಲ್ಲ ಶಾಲೆ ಸುತ್ತಮುತ್ತ ಹಕ್ಕಿ ಫೋಟೋ ತೆಗೆದ್ರೆ ಮಕ್ಕಳು ಬರುವರು, ಸರ್ ಯಾವ್ದು ಫೋಟೋ ಸಿಕ್ಸ್ ತೋರಿಸಿದ್ರೆ ಆಗ ಅವರೊಂದು ವ್ಯಾಕ್ಟೈಲ್ ಹಕ್ಕಿ ಕೇರಳಕ್ಕೆ ಬಂದಾಗ ಸ್ವೀಟ್ ಹಂಚುವ ಕತೆ ಹೇಳಿದರು. ಸೊ ನಾನು ಫಸ್ಟ್ ಕೆಲಸ ಮಾಡಿದ್ದು ಕುದುರೆಮುಖದ ಕಾಡಿನ ಮಧ್ಯದ ಸಂಸೆ ಹೈಸ್ಕೂಲ್ನಲ್ಲಿ. ನಾನು ಆ ಹಕ್ಕಿ ಫೋಟೋ ತೆಗೆದು ತೋರಿಸಿದಾಗ ಒಬ್ಬ ಹುಡುಗ ಅಂದ, ಕುಂಡೆ ಕುಸ್ಕ ಸರ್ ಅಂತ. ಸೊ ಆ ಥರದ ಲೋಕಲ್ ಹೆಸರುಗಳನ್ನು ಮಕ್ಕಳು ಹೇಳಲಿಕ್ಕೆ ಶುರು ಮಾಡಿದರು. ಅದನ್ನೇ ತಗೊಂಡೆ. ಲೋಕಲ್ ಹೆಸರುಗಳನ್ನು ಕಲೆಕ್ಟ್ ಮಾಡ್ತಾ ಆಶ್ಚರ್ಯ ಆದದ್ದು ಏನು ಅಂತಂದರೆ, ಲ್ಯಾಪ್ವಿಂಗ್ ಅನ್ನೋ ಒಂದು ಹಕ್ಕಿಗೆ ಕುಂದಾಪುರದವ್ರು ಹ್ಯಾಂಡ್ ಟ್ರಕ್ಕಿ ಅಂತಾರೆ, ನಮ್ಮಲ್ಲಿ ಟಿರಿಂಟಿರಿ ಪಕ್ಕಿ ಅಂತ ಕರೀತಾರೆ. ಅದೇ ಟಿವಕ್ಕಿ, ಉತ್ತರ ಕರ್ನಾಟಕದವರು ಟಿವಕ್ಕಿ ಅಂತ ಕರೀತಾರೆ. ಹೀಗೆ ಒಂದೊಂದು ಊರಿನಲ್ಲಿ ಅದೇ ಹಕ್ಕಿಗೆ 100 ಹೆಸರುಗಳಿವೆ. ಸೊ ಲೋಕಲ್ ನಾಲೆಜನ್ನು ಒಟ್ಟು ಮಾಡ್ಬೋದು ಅಂತ ಗೊತ್ತಾಯ್ತು. ಹೀಗೆ ಕ್ಲಾಸ್ ರೂಮ್ನೊಳಗಡೆ ನಡೀತಾ ಹೋಯಿತು. ಈಗ ಕ್ಲಾಸ್ ರೂಮ್ನೊಳಗಡೆ ಏನಾಗ್ತದೆ ಅಂತಂದರೆ, ಒಂದಿನ ಶಾಲೆಯಲ್ಲಿ ಒಬ್ಬ ಹುಡುಗ ಬಂದ, ಸರ್ ಇವತ್ತು ಬೆಳಿಗ್ಗೆ ಮಾವಿನ ಮರದ ಬುಡದಲ್ಲಿ ಸುಮಾರು ಮಾವಿನಕಾಯಿ ಬಿದ್ದಿದೆ ಸರ್, ಒಂದರಲ್ಲೂ ಸಿಪ್ಪೆ ಇಲ್ಲ ಅಂತ. ಸಿಪ್ಪೆ ಮಾತ್ರ ತಿಂದು ಬಿಸಾಡಿ ಹೋಗ್ತದಂತೆ. ಯಾರು ಮಾರ್ರೆ ತಿಂದದ್ದು ಕೇಳಿದೆ. ಅದು ಅಳಿಲು ತಿಂದದ್ದು ಸರ್. ನನಗೆ ನಂಬಲಿಕ್ಕಾಗಲಿಲ್ಲ, ನನಗೆ ಗೊತ್ತಿಲ್ಲ. ಮಲ್ಬಾರ್ ರೆಡ್ ಜೈಂಟ್ ಸ್ಕ್ವಿರಿಲ್, ಕೆಂಜಳಿಲು ಅಂತ ಒಂದು ದೊಡ್ಡ ಅಳಿಲು ಮಲೆನಾಡಿನ ಭಾಗದಲ್ಲಿದೆ, ನನ್ನ ಶಾಲೆಯ ಭಾಗದಲ್ಲಿದೆ. ಮತ್ತು ನಾನು ಹೀಗೆ ಮಾತಾಡ್ತಾ ಒಂದಿನ ಸಂತೆಯಲ್ಲಿ ನನ್ನ ಸ್ನೇಹಿತರವರು ಅಜಕ್ಕಳ ಅಶೋಕಣ್ಣ ಅಂತ ಇದ್ದಾರೆ, ನಮ್ಮ ಪಕ್ಕದ ಇದ್ದರು. ಅವ್ರ ಹತ್ರ ಹೇಳುವಾಗ ಮಕ್ಕಳು ಸರಿ ಹೇಳಿದ್ದಾರೆ ಸರ್, ರೆಡ್ ಜೈಂಟ್ ಸ್ಕ್ವಿರಿಲ್ ತಿನ್ನುವುದೇ ಮಾವಿನಕಾಯಿಯ ಸಿಪ್ಪೆ, ಒಳಗಿನ ತಿರುಳು ತಿನ್ನುವುದಿಲ್ಲ. ನನಗೆ ಶಾಕ್, ಯಪ್ಪ ಇದು ಹೀಗೂ ಉಂಟಂತ. ಇನ್ನೊಂದು ದಿನ ಏನಾಯಿತು ಅಂದರೆ, ಶಾಲೆಯ ಅಂಗಳದ ಕೊನೆಯಲ್ಲಿ ಒಂದು ದೊಡ್ಡ ಗೇರು ಮರ ಇದೆ. ಗೇರು ಹಣ್ಣು ಬೀಳ್ತದೆ. ಮಕ್ಕಳಿಗೆ ಭಾಳ ಇಷ್ಟ ಗೇರು ಹಣ್ಣು. ನಂದು ಕಂಡೀಷನ್ ಅಷ್ಟೇ, ಗೇರು ಹಣ್ಣು ಎಷ್ಟು ಬೇಕಾದ್ರೂ ತಿನ್ರಪ್ಪ, ಬೀಜ ತಂದಿಡಿ, ಕೊನೆಗೆ ಅದರಲ್ಲಿ ಏನಾದ್ರು ನಿಮಗೆ ತರುವ ಶಾಲೆಗೆ. ಸೊ ಚಂದ ತಂದಿಡುವರು. ಒಂದಿನ ಸರ್ ಗೇರು ಹಣ್ಣು ಉಂಟು ಸರ್,
ಬೀಜ ಇಲ್ಲ, ಸರಿ ಅರ್ಧ ಕಟ್ಟಾಗಿದೆ, ಅರ್ಧ ತಿರಳಿಲ್ಲ ಸರ್, ಸಿಪ್ಪೆ ಮಾತ್ರ ಅರ್ಧ ಉಂಟು ಅಂತ. ಭಾರಿ ಆಶ್ಚರ್ಯ, ಇದು ಎಂತ ಹೀಗಾಯಿತು ಅಂತ. ಮತ್ತೊಂದಿನ ಹೀಗೆ ಮಾಡುವಾಗ ಪರೀಕ್ಷೆಗಳಂತಕ್ಕೂ ಮಕ್ಕಳು ಶಾಲೆಯ ಓಪನ್ ಸ್ಟೇಜಲ್ಲಿ ಕೂತ್ಕೊಂಡು ಓದ್ತಾ ಇದ್ದ, ಒಬ್ಬ ಓಡಿ ಬಂದು ಸರ್ 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 ಅಳಿದು ಬಂದಿದೆ ಅಂತ. ಆಯಿತು ಅಂತ ಹೋದ್ವಿ, ಮೆಲ್ಲ ಹೋದ್ವಿ, ನೋಡ್ತಾ ಇದ್ದೇವೆ ನಮ್ಮ ಕಣ್ಣ ಮುಂದೆ ಕೆಂಜಳಿಲು ಗೇರು ಬೀಜ ತೆಗೆದು ಫಸ್ಟ್ ಕ್ಲಾಸ್ ಬಾಯ ಕಟ್ ಮಾಡಿ ಒಳಗಿನ ತಿರುಳು ತಿಂದು ಕರೆಕ್ಟ್ 2 ಪೀಸ್ ಮಾಡಿ ಕೆಳಗಾಗ್ತಾ ಉಂಟು. ಶಾಕ್, ನಮಗೆ ಆಶ್ಚರ್ಯ. ನಾವು ಹಸಿ ಗೇರು ಬೀಜ ತಿಂದರೆ ಬಾಯಲ್ಲಿ ಸುಟ್ಟು ಹೋಗ್ತದೆ, ಅಳಿಲು ಹೇಗೆ ತಿಂತದೆ ಅನ್ನೋದು ನಮ್ಗೆ ಇನ್ನೂ ಅರ್ಥ ಆಗಲಿಲ್ಲ. ಸೊ ಇದನ್ನೆಲ್ಲ ಮಕ್ಕಳು ಎಂತ ಮಾಡುವ. ಇನ್ನೊಂದಿನ ಏನು ಮಾಡಿದ್ರು ಅಂದರೆ, ಈ ಕಥೆ ಯೋಚನೆ ಮಾಡುವಾಗ ಒಂದಿನ ಒಂದು ಕ್ಲಾಸ್ ರೂಮ್ನ ಒಳಗಡೆ ಹಂಚಿನ ಎಡೆಯಲ್ಲಿ ಒಂದು ಪಾರಿವಾಳ ಬಂದು ಗೂಡು ಮಾಡಲಿಕ್ಕೆ ಶುರು ಮಾಡಿದ್ರು. ಪಾರಿವಾಳ ಗೂಡು ಮಾಡುವಾಗ ಎಂತ ಮಾಡಿದ್ರು, ತೆಗಿಯೋಣ ಅಂತಂದೆ. ಸರ್ ಒಮ್ಮೆ ಹತ್ತಿ ನೋಡುವ ಅಂದ ಒಬ್ಬ. ಸರಿ ಅಂತ ಒಂದು ಲ್ಯಾಡ್ರ್ ನಮ್ಮಲ್ಲಿ ಉಂಟು, ಈ ಕುದುರೆ ಅಂತ ನಾವು ಕರಿತೇವೆ, 2 ಡಬಲ್ ಸೈಡ್ ಲ್ಯಾಡ್. ಹತ್ತಿ ನೋಡ್ತೇವೆ, ಗೂಡಾಗಿದೆ, 2 ಮೊಟ್ಟೆ ಉಂಟು. ಎಂತ ಮಾಡೋದು, ತೆಗಿಯೋಣ ಅಂದರೆ. ಬೇಡ ಇರಲಿ ಸರ್. ಅಲ್ಲ ಮರೆ, ಕ್ಲಾಸ್ ಕ್ಲೀನ್ ಮಾಡಬೇಕಲ್ಲ. ಮಾಡ್ತೇವೆ ಸರ್, ತೊಂದರೆ ಇಲ್ಲ. ಆದರೆ ಒಂದು ಕಂಡೀಷನ್, ಎಂತ ದಿನ ಹತ್ತಿ ನೋಡ್ಲಿಕ್ಕೆ ಬಿಡಬೇಕು ಅಂತ. ಆಯ್ತು, ಮಧ್ಯಾಹ್ನ ಊಟ ಆದಮೇಲೆ ನಮ್ದು ಇದೇ ಕೆಲಸ, ದಿನ ಏಣಿಕೊಂಡೋಗಿ ಇಡೋದು, ಮೇಲೆ ಹತ್ತದು, ಇವತ್ತೇ ಅಂತ ಉಂಟು ನೋಡೋದು. ಸೊ 1 ಮೊಟ್ಟೆ ಇತ್ತು, 2 ಮೊಟ್ಟೆ ಆಯಿತು, 3 ಮೊಟ್ಟೆ ಆಯಿತು. ಡೈಲಿ ಬರೆದಿಡ್ಬೇಕು. ಆಯ್ತು, ಬರೆದಿಟ್ರು, ಬರಲಿಕ್ಕೆ ಶುರು ಮಾಡಿ ಒಂದಷ್ಟು ದಿನ ಆಗುವ. ಸರ್ ಇವತ್ತು 1 ಮೊಟ್ಟೆ ಹೊಡೆದಿದೆ ಅಂತ. ಮಧ್ಯಾಹ್ನ ದಿನ ಏಣಿಟ್ಕೊಂಡು ನಾನು ಹೋಗಿ ನಿಲ್ಲೋದು ಕೊನೆಗೆ ಏನಾಯ್ತು, ಸಣ್ಣ ಸಣ್ಣ ಇಡೀ ಮಧ್ಯಾಹ್ನ ದೇವ್ರ ದರ್ಶನಕ್ಕೆ ಲೈನ್ ನಿಂತಾಗ ಇಡೀ ಶಾಲೆ 40 ಮಕ್ಕಳು ಊಟ ಆದಮೇಲೆ ಲೈನ್ ಯಾವುದು ಪಾರಿವಾಳದ ಗುಡ್ ನೋಡಿ ಪಾರಿವಾಳ ಎಲ್ಲ ಆಯಿತು, ಮರಿ ಆಯಿತು, ದೊಡ್ಡ ಆಯಿತು. ಸರ್ ತಂದು ನೀವು ಇರುವಾಗ ನಾವು ಕ್ಲಾಸಲ್ಲಿ ಪಾಠ ಕೇಳೋರು ಮೆಲ್ಲ ಬರ್ತದೆ ಸರ್, ಬಂದು ಮರಿಗೆ ತಿಂದು ಕೊಟ್ಟು ಹೋಗ್ತದೆ. ಹೀಗೆಲ್ಲ ಇರೋದು ಕತೆ. ಕೊನೆಗೆ ಈ ನೇಚರ್ ಜರ್ನಲಿಂಗಿನ ಕತೆ ಬರೆಯುವ ಇದಾಗೋ ಸುಮಾರು ಮಕ್ಕಳದ್ದು ಇದೇ ಕತೆ, ಪಾರಿವಾಳದ ಕತೆ ಪುಸ್ತಕ ಮಾಡಿದ್ದಾರೆ, ಕತೆ ಬರೆದಿದ್ದಾರೆ. ನಂಗೆ ಆಶ್ಚರ್ಯ. ಇನ್ನೊಂದಿನ ಏನಾಯಿತು, 4ನೇ 5ನೇ ಕ್ಲಾಸ್ನಲ್ಲಿ ಇನ್ನೊಂದು ಹೇಳಲಿಕ್ಕೆ ಬಿಟ್ಟೆ. ನಾನು ನನ್ನ ಮಿಸ್ಸಸ್ ಇಬ್ಬರು ಟೀಚರ್ಸು, ನಾವು ಒಂದೇ ಶಾಲೆಯಲ್ಲಿ ಟೀಚರು. ಮತ್ತು ಪುಣ್ಯಕ್ಕೆ ನಮ್ಮಲ್ಲಿ 1ರಿಂದ 8ನೇ ಕ್ಲಾಸ್ನವರೆಗೆ ನಾವಿಬ್ಬರೇ ಪರ್ಮನೆಂಟ್ ಟೀಚರು. ಹಾಗೆ ನನ್ನ ಮಗಳನ್ನು ನನ್ನ ಶಾಲೆಗೆ ನಾನು ಕರ್ಕೊಂಡು ಹೋಗೋದು. 6 ತಿಂಗಳ ತೊಟ್ಲ ಮಗು ಶಾಲೆಗೆ ಬಂದವಳು ಈಗ 5ನೇ ಕ್ಲಾಸಲ್ಲಿ, ಮುಂದಿನ ವರ್ಷ ಇದ್ದಾಳೆ. ಸೊ ಶಾಲೆಯಲ್ಲೇ ಇರೋದು. ಗಮ್ಮತ್ತಂದರೆ ಮೊನ್ನೆ ಒಂದಿನ ಅವ್ರ ಕ್ಲಾಸಲ್ಲಿ ಕಡಜದ ಹುಳ ಅಂತ ನಾವು ಹೇಳ್ತೇವೆ, ಪಾಟರ್ ವಾಸ್ಪ್ ಅಂತ. ಅದು ಈ ಮಣ್ಣಿನಲ್ಲಿ ಮಡಿಕೆ ಶೇಪ್ನ ಗೂಡು ಮಾಡಿ ಅದರೊಳಗೆ ಅದರ ಮೊಟ್ಟೆಯನ್ನು ಇಡ್ತದೆ. ಅದು ಬಂತು ಅಂದರೆ ಕನ್ನಡ ಟೀಚರ್ ಹೆದರಿದ್ರು, ಅದನ್ನು ಹೊಡೆದು ಸಾಯಿಸ್ರು ಅಂತ. ಇವರು ಮಕ್ಕಳೆಲ್ಲ ಅಡ್ಡನಿತ್ತು, ಸಾಧ್ಯವಿಲ್ಲ, ಇಲ್ಲ ಮಾಸ್ಟರ್ ಕರೀತಾರೆ ಅಂತ. ಸೊ ಶಾಲೆಯಲ್ಲಿ ಈ ಥರದ್ದು ಎಂತ ಕಂಡ್ರು ಫಸ್ಟ್ ಓಡಿ ಬರ್ತಾರೆ. ಸರ್ ಬಂದಿದೆ, ಬನ್ನಿ ಊಟ ಮಾಡ್ತಿದ್ರು. ಸರ್ ನೀವು ಬರಲೇಬೇಕು, ಈಗ ಹೋಗ್ತದೆ, ಬನ್ನಿ ಹೋಗುವ ಅಂತ. ಒಂದೊಂದು ಸರಿ ಹೀಗೆ ಹಿಡ್ಕೊಂಬರ್ತಾರೆ. ಎಂತಂದ್ರೆ ಸರ್ ಜೇಡ ಹಿಡ್ಕೊಂಬಂದಿದ್ದಾನೆ. ಆಮೇಲೆ ನನ್ನ ಟೇಬಲ್ ಮೇಲೆ ಬಿಟ್ಟು ನಾನು ಫೋಟೋ ತೆಗೆದು ಪುನಃ ಎಲ್ಲಿ ಉಂಟು ಅಲ್ಲೇ ಬಿಟ್ಟು ಬಂದರು ಅಂತ ಹೇಳಬೇಕು. ಅಷ್ಟರವರೆಗೆ ನಂದು ಊಟ ಇಲ್ಲ ಇಲ್ಲಿ. ಸೊ ಹೀಗೆ ಮಾಡ್ತಿದ್ದವ್ರು ಪಾಟರ್ ಕ್ಲಾಸಿಗೆ ಬಂದು ಟೀಚರ್ ಹೆದರಿ ಕೊಲ್ತೇವೆ ಅಂತ ಹೇಳೋ ಬೇಡ ಅಂದವರು ಎಂತ ಮಾಡ್ತೀರಂತ. ಸರ್ ನೋಡ್ತೇವೆ ಅದನ್ನು ಅಂತ. ಅಲ್ಲ ಟೀಚರ್ ಕ್ಲಾಸ್ ಮಾಡ್ತಾ ಇರಲಿ ಸರ್, ಉಪದ್ರ ಆಗೋದು, ನಾವೆಂತ ಮಾಡೋದು. ಕೊನೆಗೆ ಸಂಜೆ ಆಗುವಾಗ ಮಧ್ಯಾಹ್ನ ಆಗಾಗ ರಿಪೋರ್ಟ್ ಬರ್ತಾವೆ ನಾನು, ಸರ್ 1 ಮೊಟ್ಟೆ ಇಟ್ಟಿದೆ ಸರ್, ಬಂದು ನೋಡಿ ಸರ್ ಅಂತ. ಒಳಗೆ ಅಕ್ಕಿ ಕಾಳು ನಂಗೆ ಮೊಟ್ಟೆ ಕಾಣ್ತದೆ. ಆಮೇಲೆ ಕ್ಯಾಟ್ರಪಿಲ್ಲರ್ ತಗೊಂಡ್ಬಂದಿದ್ದು ಸರ್, ಎಷ್ಟು ಸರ್ 1 ತಂದಿತ್ತು, 2 ತಂದಿದ್ದು, ಒಂದೇ ದಿನದಲ್ಲಿ 8 ಕ್ಯಾಟ್ರಪಿಲ್ಲರ್ ಸರ್. ಕೊನೆ ಕ್ಯಾಟ್ರಪಿಲ್ಲರ್ ಒಳಗೆ ತುಂಬಿಸ್ಲಿಕ್ಕೆ ಒಂದು ಕಷ್ಟಪಟ್ಟದ್ದು ನೋಡ್ಬೇಕು ಸರ್ ನೀವು. ಇವು ಕತೆ ಹೇಳ್ತಾ ಇದ್ದಾರೆ. ಕೊನೆಗೆ ಮತ್ತೆ ನೋಡ್ತೇನೆ ನನ್ನ ಮಗಳು ಬರೆದಿಟ್ಟಿದ್ದಾಳೆ ಕತೆ ಇಡೀ ಇದ್ರದ್ದು. ಆಮೇಲೆ ಒಂದಾಯ್ತಾ ಸರ್, ಇನ್ನೊಂದು ಗೂಡು ಮಾಡ್ತಾ ಉಂಟು, ಎಂತ ಮಾಡುವ, ಮಾಡಲಿ ಬಿಡಿ ಸರ್, ಅದು ಎಂತ ಆಗೋದು, ಅದರ ಪಾಡಿಗೆ ಇರ್ತದೆ. ಇನ್ನೊಂದಿನ ಒಮ್ಮೆ ಒಬ್ಬ ಓಡಿಕೊಂಡು ಸರ್ ಹಾವು ಉಂಟು ಅಂತ. ಅಯ್ಯೋ ಹಾವ, ಯಾವ ಹಾವು ಮಾರೆ, ಅದು ಒಳ್ಳೆ ಸರ್, ಎಂತ ಮಾಡೋದು, ನೀರು ಹಾವಿಗೆ ನಮ್ಮಲ್ಲಿ ಒಳ್ಳೆ ಅಂತ ಕರೀತಾರೆ. ಎಂತಾಯ್ತು, ಕಪ್ಪೆ ಹಿಡ್ಕೊಂಡಿದೆ ಸರ್. ಮತ್ತೊಬ್ಬ ಎಲ್ಲ ಬಂದರು, ನಲಿಕಲ್ಲಿಯ ಚಳ್ಳೆ ಪಿಳ್ಳೆಗಳು. ಈ ಕತೆ ಕೇಳಿದ್ರೆ ಓಡಿ ಬರೋದು ಫಸ್ಟ್ ಕ್ಲಾಸ್ ಟೀಚರ್ ಯಾರಿದ್ದಾರೆ ಅಂತ ಎಲ್ಲ ಹೊರಗೆ. ಈಗ ನೋಡ್ತಾರೆ, ಸೊಬ್ಬ ಎಂತ ಸರ್ ಹಾವಿನ ಇಷ್ಟ ಆಗಲಾಗಿದೆ, ಕಪ್ಪೆ ಒಳಗೋಗ್ಬೋದಾ. ಹೀಗೆ ನೋಡೋದು, ಅದನ್ನು ತುಂಬ ಚೆಂದ ನೋಡ್ತಾರೆ. ಅಷ್ಟರ ಹಿಂದೆ ಒಂದೊಂದು ಕಾಲದಲ್ಲಿ ಓತಿಕೆ ಅಂತ ಕಂಡ್ರೆ ಕಲ್ಲು ಬಿಸಾಡ್ತಿದ್ದ ಮಕ್ಕಳು ಈಗ ಸರ್ ಓತಿಕೆ ಅಂತ ಇದು ಅದು ಓಂತಿ ಮಂಡೆ ಎಲ್ಲ ಕೆಂಪಾಗಿದೆ ಸರ್, ಅದು ಮರದಲ್ಲಿ ನಿಂತ್ಕೊಂಡು ಪುಷಪ್ಸ್ ತೆಗಿತಾ ಉಂಟು ಸರ್. ಸೊ ಓತಿಕೆ ಅಂತ ಬ್ರೀಡಿಂಗ್ ಸೀಸನ್ನಲ್ಲಿ ಮರದ ಮೇಲೆ ನಿಂತ್ಕೊಂಡು ಡಿಸ್ಪ್ಲೇ ಮಾಡ್ತಾರೆ. ಎಂತ ಕ್ರಮರೇ ಎಂತ ಗೊತ್ತಿಲ್ಲ ಸರ್, ನಿಂತ್ಕೊಂಡು ಮೇಲೆ ಮಾಡ್ತಾ ಉಂಟು. ಸೊ ಹೀಗೆ ಮಾಡ್ತಾ ಪ್ರಶ್ನೆಗಳ ಜೊತೆ ಕನೆಕ್ಟ್ ಮಾಡ್ತಾ ಶಾಲೆಯಲ್ಲಿ ಗಮ್ಮತ್ತು ಮಾಡ್ತಾ ಇರ್ತೇವೆ. ಹಾಗೆ ಗಮ್ಮತ್ತು ಮಾಡ್ತಾ ನಾನು ಒಂದಷ್ಟು ಕಲಿತಾ ಇದ್ದೇನೆ. ಈ ಕಲಿಕೆಗೆ BGVSನಂಥ ವಿಜ್ಞಾನ ಸಂಘಟನೆಗಳು ಅವಕಾಶ ಆಗ್ತಾಯಿದೆ. ಅದನ್ನು ಹೇಳ್ಕೊಳ್ಳಿ ಖುಷಿ ಪಡ್ತಾ ಇದ್ದೇನೆ. ಥ್ಯಾಂಕ್ ಯು.